ಹಾಯ್ ಎಲ್ಲ ವೆಲ್ಕಮ್ ಬ್ಯಾಕ್ ಟು ಟಮಟಂಟ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಗುಡ್ ಮಾರ್ನಿಂಗ್ ಯೂಟ್ಯೂಬ್ ಫ್ಯಾಮಿಲಿ ಆ್ಯಂಡ್ ಇನ್ಸ್ಟಾ ಫ್ಯಾಮಿಲಿ. ಒನ್ಸ್ ಅಗೇನ್ ಹ್ಯಾಪಿ ಯುಗಾದಿ. ನಮ್ಮ ಮನೇಲಿ 3 ಮೇಕೆ ಮರಿಗಳಿದೆ. ಆ 3 ಮೇಕೆ ಮರಿಗಳಲ್ಲೇ ಇದೆ ಜಾಸ್ತಿ ಬುದ್ಧಿವಂತ ಮೇಕೆ ಅಂದರೆ. ನೋಡಿ ಹೆಂಗೆ ನೋಡ್ತದೆ ನೋಡೋಕ್ಕೆ. ಬಿಟ್ಟರೆ ಸಾಕು ಎಲ್ಲಿ ತಪ್ಪಿಸ್ಕೊಂಡು ನೋಡ್ಬಿಡೋಣ. ಎಲ್ರಿಗಿಂತ ದೊಡ್ಡ ಕಳ್ಳ ಅಂದರೆ ಇದೆ. ನಮ್ಮ ಹಳ್ಳಿಗಳಲ್ಲಾದರೆ ಈ ಥರನೇ ಮೇಕೆಗಳು ಸಾಕ್ಕೊಂಡು ಕುರಿಗಳು ಸಾಕ್ಕೊಂಡು ಜೀವನ ಮಾಡ್ತಾರೆ. 3 ಹೊತ್ತು ಊಟ ತಿನ್ನಬೇಕಂದ್ರೆ ಈಗ ಸಾಕೊಳ್ಳೇಬೇಕಾಗುತ್ತೆ. ಆಗ ಹಸುಗಳಿಂದ ಹಾಲು ಸಿಗುತ್ತೆ, ಅವು ಎತ್ಕೊಂಡು ಡೈರಿಯಲ್ಲಿ ಹಾಕ್ತಾರೆ. ಈ ಥರ ಜೀವನ ನಡೆಸ್ತಾರೆ. ಈ ಹಳ್ಳಿ ಜೀವನ ಒಂಥರ ಸುಂದರವಾಗಿರುತ್ತೆ ನೋಡೋಕ್ಕೆ. ಬನ್ನಿ ನಮ್ಮ ಮನೆ ಹತ್ರ ಉಳಿರೋ ಮಾವಿನ ಗಿಡಗಳು ತೋರಿಸ್ತೀನಿ ಯಾವ ಥರ ಬೆಳೆದಿದ್ದಾವೆ ಅಂತ. ನಾವು ಉಳಿದಿದ್ದು 9th. ಆದರೆ ಯುಗಾದಿ ಬಂದರೆ ಎಲ್ಲ ಮಾವಿನ ಗಿಡಗಳಾಗಿರಲಿ, ಬೇವು ಗಿಡಗಳಾಗಲಿ, ಎಲ್ಲ ಗಿಡಗಳು ಅಷ್ಟು ಚಿಗುರಿ ಇಡ್ತವೆ. ಹೊಸದಾಗಿ ಚಿಗುರಿ ಇಡುತ್ತವೆ. ಇದೇ ಹೊಸ ವರ್ಷ ಅಂತೀವಿ ನಾವು. ಆದರೆ ಇವಾಗ ನೋಡಿ ನಮ್ಮ ಗಿಡದಲ್ಲೂ ಮಾವಿನ ಹಣ್ಣುಗಳು ಬಿಡ್ತಾವೆ. ಎಲ್ಲ ಪಿಂಜೆಗಳು ಬಿಟ್ಟವೆ, ಹೂಗಳು ಬಿಟ್ಟಿದ್ದಾವೆ. ನೋಡೋಕ್ಕೆ ಏನು ಚೆನ್ನಾಗಿದೆ ಗೊತ್ತೇ ಕಾಯಿಗಳಿವೆಲ್ಲ. ನಾವು ಇಂಥ ಮಾವಿನ ಗಿಡಗಳು ಒಂದೇ ಅಲ್ಲ, ಇನ್ನು ಚೇಪೆ ಮರಗಳು ಉಳಿದೀವಿ, ದಾಳಂಬ್ರಿ ಮರಗಳು ಉಳಿದೀವಿ, ಇನ್ನೂ ಎಲ್ಲ ಉಳ್ಕೊಂಡಿದ್ದೀವಿ ನಮ್ಮ ಮನೆ ಹತ್ರ. ಅವೆಲ್ಲ ಇನ್ನೂ ಹೂ ಬಿಟ್ಟಿಲ್ಲ. ಅವೆಲ್ಲ ಹೂ ಬಿಟ್ಟರೆ ತೋರಿಸ್ತೀನಿ. ಹಾಗೆ ನಮ್ಮ ಮನೆಯಿಂದ 2 ಕರುಗಳಿದ್ದಾವೆ, ಅವು ತೋರಿಸ್ತೀನಿ ನೋಡಿ. ಇಲ್ಲಿ ಒಂದಿದೆ ಕರುವು, ಅದು ತಲೆ ಎತ್ತಲೆ ಮೇಲ್ಗಡೆಗೆ ನೋಡ್ತಾನೆ ಇಲ್ಲ ಕ್ಯಾಮ್ರಾನದು. ಇನ್ನೊಂದು ಕರು ಇದೆ ತೋರಿಸ್ತೀನಿ. ಇದು ಬಲೆ ಆ್ಯಕ್ಟಿವ್ ಆಗಿರ್ತೈತೆ, ಎಲ್ಲರ ಜೊತೆಯಲ್ಲಿ ಚೆನ್ನಾಗಿ ಹೊಂದ್ಕೊಳ್ತೈತೆ. ಇದು ಯಾರು ಏನೇ ಮಾಡಿದ್ರು ಕೂಡ ಸುಮ್ಮನೆ ಇರ್ತೈತೆ. ನಮ್ಮ ಮನೆ ಹತ್ರ ಇನ್ನೂ ಒಂದು ಮಾವಿನ ಮರ ಇದೆ, ಅದು ತೋರಿಸ್ತೀನಿ. ಅದು ಹೋದ ವರ್ಷ 2 ಹಣ್ಣುಗಳು ಬಿಟ್ಟಿದ್ವು. ಪ್ರತಿಯೊಬ್ಬರಿಗೂ ಇಷ್ಟ ಮಾವಿನ ಹಣ್ಣು ಸೀಸನ್ ಬಂದರೆ ಸಾಕು, ಎಲ್ರಿಗೂ ಮಾವಿನ ಹಣ್ಣು ಅಂದರೆ ತುಂಬ ಇಷ್ಟ ಆಗುತ್ತೆ. ನಿಮಗೆ ಯಾವ ಹಣ್ಣು ಅಂದರೆ ಇಷ್ಟ ಕಾಮೆಂಟ್ ಮಾಡಿ. ನಮ್ಮ ಮನೆ ಹತ್ರ ನೋಡಿ ಮಾವಿನ ಮರ, ಇದೆಲ್ಲ ಪಿಂಜೆಗಳು ಬಿಟ್ಟಿದ್ದಾವೆ. ಈ ಮಾವಿನ ಹಣ್ಣಿನಿಂದ ಕೂಡ ನಾವು ಮಾವಿನ ತೋರಣ ಮಾಡಿ ಬಾಗಿಲಿಗೆ ಆಗ್ಬೋದು. ಇದರಿಂದ ಒಳ್ಳೆ ಗಾಳಿ ಬರ್ತದೆ ಅಂತ ಹೇಳ್ತಾರೆ, ಈ ಮಾವಿನ ತೋರಣ ಹಾಕೋದ್ರಿಂದ ಬಾಗಿಲಿಗೆ. ಮತ್ತು ಇನ್ನೊಂದಿದೆ ಮರದಲ್ಲೇ ದೊಡ್ಡದಾಗಿ ಹಣ್ಣು ಇದೆ, ಅದು ಫಸ್ಟ್ ಹಣ್ಣು ಇದೆ ಬಿಟ್ಟು ದೊಡ್ಡದಾಗಿದೆ ಹಣ್ಣು. ಮತ್ತು ಇನ್ನೂ ಇದ್ದಾವೆ, ಅದೆಲ್ಲ ತೋರಿಸ್ತೀನಿ. ಮತ್ತು ಇನ್ನು ನಮ್ಮ ಇನ್ನೊಂದು ಹಸು ಇದೆ, ಆ ಹಸು ನಿಮಗೆ ಪರಿಚಯ ಮಾಡ್ತೀನಿ. ಆ ಹಸು ಫಸ್ಟ್ ತಂದಿದ್ದು ಅದನ್ನೇ ನಮ್ಮ ಮನೆಗೆ ಹಸುನ. ಇದೇ ನೋಡಿ ನಮ್ಮ ಹಸು. ಕೆಲವು ರೈತರು ಹಸು ನಂಬ್ಕೊಂಡು ಜೀವನ ನಡೆಸ್ತಾರೆ. ಅದರಿಂದ ಹಾಲನ್ನ ಎತ್ಕೊಂಡೋಗಿ ಡೈರಿಗೆ ಹಾಕ್ತಾರೆ. ಆ ಡೈರಿಯಿಂದ ಇಷ್ಟೊಂದು ಹಣ ಅಂತ ಅವ್ರು ಬರ್ತಾರೆ, ಅದರಿಂದ ತಮ್ಮ ಮನೆ ಜೀವನ ನಡೆಸ್ತಾರೆ. ಇದೇ ನೋಡಿ ನಮ್ಮ ಕೋಳಿ. ಇವತ್ತು ಹಬ್ಬದ ದಿನವೇ, ಯುಗಾದಿ ಹಬ್ಬದ ದಿನವೇ 4 ಮರಿ ಮಾಡಿದೆ. ಎಲ್ಲ 4 ಬ್ಲ್ಯಾಕಾಗಿ ಕಾಣಿಸ್ತದೆ, ಕರಿ ಮರಿಗಳು. ಮತ್ತು ಈ ಮರಿಗಳು ನೋಡಿ 4 ಮಾಡಿದ್ದಾವೆ, ಇನ್ನು 4 ಮೊಟ್ಟೆ ಮಾಡೇ ಇಲ್ಲ ಮರಿ. ನೋಡೋಕ್ಕೆ ಇಷ್ಟೊಂದು ಕ್ಯೂಟಾಗಿದೆ ಗೊತ್ತಾ ಮರಿ. ನನ್ನ ಮೊಟ್ಟೆ ಒಳಗಡೆಯಿಂದ ಇವತ್ತೇ ಬಂದಿದ್ದು. ನಾನು ಕೆಳಗಿಳಿಸು ಮಮ್ಮಿ, ನನ್ನ ಕೆಳಗಿಳಿಸು ಅಂತ ಹೇಳು. ಉಗಾದಿ ಹಬ್ಬಕ್ಕೆ ಬಟ್ಟೆಗಳು ತೊಗೊಂಬಂದಿದ್ದೀನಿ. ಅದು ಬ್ಲ್ಯಾಕ್ ಕಲರ್ ಪ್ಯಾಂಟು, ಬ್ಲ್ಯಾಕ್ ಕಲರ್ ಶರ್ಟು. ಅದು ಇವಾಗ ಹಬ್ಬಕ್ಕೆ ಅದೇ ಹಾಕ್ಕೊಡೋದು ಬಟ್ಟೆಗಳು. ಅದು ಹೇಗಿದೆ ಒಂದು ಸಲ ತೋರಿಸ್ತೀನಿ. ಈ ಪ್ಯಾಂಟು ಟೀ ಶರ್ಟೇ ಇವಾಗ ಸ್ನಾನ ಮಾಡಿಕೊಂಡು ಹಾಕ್ಕೊಳ್ಳೋದು. ಯಾವ ಥರ ಒಂದು ಸಲ ಚೆಕ್ ಮಾಡೋ ಬನ್ನಿ ಯಾವ ಥರ ಪ್ಯಾಂಟು ಶರ್ಟ್ ಅಂತ ಹೇಳ್ಬಿಟ್ಟು. ಪ್ಯಾಂಟು ಶರ್ಟ್ ಅಲ್ಲ, ಅದು ಪ್ಯಾಂಟು ಟೀ ಶರ್ಟ್ ತೊಗೊಂಡಿದ್ದು. ಒಂದು ಸಲ ತೋರಿಸ್ತೀನಿ. ಬ್ಲ್ಯಾಕ್ ಕಲರ್ ಪ್ಯಾಂಟು ಮತ್ತು ಬ್ಲ್ಯಾಕ್ ಕಲರ್ ಟೀ ಶರ್ಟ್ ತೊಗೊಂಡಿದ್ದು. ಅದು ಬ್ಲ್ಯಾಕ್ ಕಲರ್ ಪ್ಯಾಂಟ್ ಈ ಥರ ಇದೆ, ಬ್ಯಾಗಿ ಪ್ಯಾಂಟ್ ತೊಗೊಂಡೆ ಬ್ಲ್ಯಾಕ್ ಕಲರಲ್ಲಿ. ಮತ್ತು ಅದರಲ್ಲೂ ಒಂದು ರೀಲ್ ಮಾಡಿದ್ದೀನಿ ನೋಡಿ, ಬೇಕಾದ್ರೆ ನಾನು ಯೂಟ್ಯೂಬಲ್ಲಿ ಹೋಗ್ಬಿಟ್ಟು ಶಾರ್ಟ್ಸ್ ವೀಡಿಯೋದಲ್ಲಿ. ಮತ್ತು ಅದ್ರ ಜೊತೆಗೆ ಬ್ಲ್ಯಾಕ್ ಕಲರ್ ಟೀ ಶರ್ಟು ತೊಗೊಂಡಿದ್ದೀನಿ. ಅದು ಚೆನ್ನಾಗಿದೆ, ಅಂದರೆ ಮ್ಯಾಚಿಂಗ್ ಇಲ್ಲ ಅಂತೇಳಿ ಬ್ಲ್ಯಾಕ್ ಕಲರ್ ಬ್ಯಾಗಿ ಪ್ಯಾಂಟು ಮತ್ತು ಟೀ ಶರ್ಟ್ ತೊಗೊಂಡಿದ್ದೆ. ಅದು ನೋಡೋಕೆ ಚೆನ್ನಾಗಿದೆ, ಅದಕ್ಕೆ ಮ್ಯಾಚಿಂಗ್ ಇಲ್ಲ ಅಂತ ಬ್ಲ್ಯಾಕ್ ಕಲರ್ ತೊಗೊಂಡಿದ್ದೆ ಹಬ್ಬಕ್ಕೆ. ನನ್ನ ಹತ್ರ ಯಾವುದೋ ಬ್ಲ್ಯಾಕ್ ಟೀ ಶರ್ಟ್ ಆಗಲಿ ಪ್ಯಾಂಟ್ ಆಗಲಿ ಇರಲಿಲ್ಲ, ಅದಕ್ಕೆ ಬ್ಲ್ಯಾಕ್ ಕಲರ್ ತೊಗೊಂಡು ಈ ಸಲ. ಚೆನ್ನಾಗಿದೆ ನೋಡೋಕ್ಕೆ. ಫೈನಲಿ ರೆಡಿ ಆದರೆ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ. ಬ್ಲ್ಯಾಕ್ ಕಲರ್ ಟೀ ಶರ್ಟ್ ಹಾಕ್ಕೊಂಡು ಮತ್ತು ಬ್ಲ್ಯಾಕ್ ಕಲರ್ ಬ್ಯಾಗಿ ಪ್ಯಾಂಟ್ ಹಾಕ್ಕೊಂಡು. ನೀವು ಹಬ್ಬಕ್ಕೆ ಯಾವ ಕಲರ್ ಬಟ್ಟೆಗಳು ತೊಗೊಂಡ್ರೆ ಒಂದು ಸಲ ಕಾಮೆಂಟ್ ಮಾಡಿ. ನಾನು ರೆಡಿ ಆಗೋಷ್ಟೊಳಗೆ ಒಬ್ಬಟ್ಟು ಮಾಡೋಕ್ಕೆಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದಾರೆ. ಇದೇ ಒಬ್ಬಟ್ಟು ಮಾಡೋಕ್ಕೆ ಬೇಳೆ ಪ್ರಿಪೇರ್ ಮಾಡಿದ್ದಾರೆ. ನಮ್ಮ ಮನೇಲಿ ಒಬ್ಬಟ್ಟು ಮಾಡೋಕ್ಕೆ ಪ್ರಿಪೇರ್ ಆಗಿದೆ, ಆದರೆ ಗ್ಯಾಸ್ ಖಾಲಿ ಆಗಿಬಿಟ್ಟಿದೆ ನೋಡಿ. ಎಲ್ಲ ಒಲೆ ಮೇಲೆ ಮಾಡ್ತಿದ್ದೀವಿ. ಹೊಸ ಟ್ರಿಕ್ ಯೂಟ್ಯೂಬಲ್ಲಿ ನೋಡಿಕೊಂಡು ಯಾವ ಥರ ಮಾಡಬೇಕು ಒಬ್ಬಟ್ಟು ಟ್ರಿಕ್ ಯೂಸ್ ಮಾಡಿದೆ. ಆದರೆ ನೀವು ಈ ಥರ ಟ್ರೈ ಮಾಡೋಕೆ ಹೋಗ್ಬೇಡಿ, ಇದು ಅಟ್ಟರ್ ಫ್ಲಾಪ್ ಆಗುತ್ತೆ. ನೀವು ಬಂದಾಗೆ ನೀವು ಒಬ್ಬಟ್ಟು ಮಾಡಿ. ಫೈನಲಿ ಅದೇನಪ್ಪ ಇಷ್ಟೊತ್ತು ಅವನು ಒಲೆ ಮೇಲೆ ಒಬ್ಬಟ್ಟು ಪ್ರಿಪೇರ್ ಮಾಡೋದು ತೋರಿಸ್ಬಿಟ್ಟು ಕರೆಂಟ್ ಸ್ಟವ್ ಮೇಲೆ ತೋರಿಸ್ತಾನೆ ನೋಡ್ತಾ ಇದ್ದೀರಾ. ಇಲ್ಲ ಇತ್ತೀಚೆಗೆ ಎಲ್ಲರ ಮನೇಲಿ ಸಿಲಿಂಡರ್ ಗ್ಯಾಸ್ಗಳೆಲ್ಲ ಖಾಲಿ ಆಗಿದೆ, ಅದಕ್ಕೆ ಇವಾಗ ಕರೆಂಟ್ ಸ್ಟವ್ ಮೇಲೆ ಪ್ರಿಪೇರ್ ಮಾಡ್ತಾಯಿದ್ದೀವಿ. ಎಲ್ಲ ನೋಡಿ ಸಿದ್ಧ ಮಾಡ್ಕೊಂಡ್ವಿ. ಒಬ್ಬಟ್ಟು ರೆಡಿ ಆಯಿತು, ಪೂಜೆ ಮಾಡ್ಕೊಳ್ಳೋಕ್ಕೆಲ್ಲ ಸಿದ್ಧ ಮಾಡ್ಕೊಳ್ತಾ ಇದ್ದೀವಿ. ಯುಗಾದಿಗೆ ಮುಖ್ಯವಾಗಿದ್ದೇ ಬೇವು ಬೆಲ್ಲ, ಅದನ್ನು ಪ್ರಿಪೇರ್ ಮಾಡ್ಕೊಂಡಿದ್ದಾಯಿತು. ಮತ್ತು ಅದನ್ನೆಲ್ಲ ಹಾಗೆ ನಿಮ್ಮ ಪಾರಿವಾಳಗಳು ತೋರಿಸಿದ್ದೀನಿ. ನಮ್ಮ ರಿಲೇಷನ್ಸ್ ಮನೆ ಹತ್ರ 2 ಪಾರಿವಾಳಗಳಿದ್ವು, ಅವತ್ತು ನೋಡೋಣ ಅಂತ ಹೇಳಿ ಹೋದ್ವಿ. ಒಂದಾದ್ರೂ ಕೈಗೆ ಸಿಕ್ತು, ಇದು ಮಾತ್ರ ಕೈಗೆ ಸಿಗಲೇ ಇಲ್ಲ. ಸಿಗೋದು ಬಿಟ್ಟು ಹೋಗಿ ಬಚ್ಚಿಟ್ಕೊಳ್ತದೆ. ಒಂದು ಪಾರಿವಾಳ ಮಾತ್ರ ಕೈಗೆ ಸಿಕ್ತು, ಮತ್ತೊಂದು ಸಿಗಲೇ ಇಲ್ಲ. ನೋಡಿ ಹೆಂಗೆ ನೋಡ್ತಾ ಇದೆ ಪಾರಿವಾಳ.
ಮೂವಿಗಳಲ್ಲಿ ತೋರಿಸ್ದಂಗೆ ಪಾರಿವಾಳ ನೆತ್ತಿ ಭುಜದ ಮೇಲೆ ಕೂರಿಸ್ಕೊಂಡ್ರೆ ಅದೇನು ಮಾಡ್ತು ನೋಡು, ಹಾರೋಗ್ಬಿಡೋದು ಅದು. ದೇವಸ್ಥಾನ ಪೂಜೆ ಮಾಡೋದು ಬಂದರೆ 2 ನಿಮಿಷ 3 ನಿಮಿಷ ಲೇಟ್ ಆಗಿಬಿಟ್ಟು ದೇವಸ್ಥಾನ ಬೀಗ ಹಾಕೊಂಡು ಹೊರಡ್ಬಿಟ್ಟವ್ರೆ. ಈ ಥರ ಮಾಡ್ಬೋದಾ? ಸರಿ, ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ದೇವಸ್ಥಾನ ಬಾಗಿಲಿಗೆ ಪೂಜೆ ಮಾಡಿಕೊಂಡು ಅವರೆಲ್ಲ ಪೂಜೆ ಮಾಡ್ತಾಯಿದ್ರೆ ನಾನು ವೀಡಿಯೋ ಮಾಡ್ತಾಯಿದ್ದೆ. ಅದಕ್ಕೆ ನಮ್ಮ ಇದ್ಕೊಂಡು ತೆಂಗಿನಕಾಯಿ ಹೊಡ್ಕೊಂಬರೋಗಿ ಅಂದ್ಕೊಟ್ರು. ಆ ತೆಂಗಿನಕಾಯಿಗೆ ಸಾಂಬ್ರಾಣಿ ಹೊಗೆ ತೋರಿಸಿ ಮತ್ತೆ ಹೊಡೆಯೋಣ ಅಂತೇಳಿ ಹೋದೆ ತೆಂಗಿನಕಾಯಿನ. ದೇವ್ರ ಹತ್ರ ಬೇಡ್ಕೊಂಡು, ದೇವರೇ ನಮಗೆಲ್ಲ ಒಳ್ಳೇದು ಮಾಡು ಅಂತೇಳಿ ದೇವ್ರ ಹತ್ರ ಬೇಡ್ಕೊಂಡು ತೆಂಗಿನಕಾಯಿನ ಹೊಡೆಯೋಣ ಅಂತ ಹೇಳ್ಬಿಟ್ಟು ಹೋದೆ. ಮತ್ತು ಇಲ್ಲಿ ದೇವ್ರದ ಧ್ವಜಸ್ತಂಭ ಇದೆ, ಅಲ್ಲಿ ಹೋಗ್ಬಿಟ್ಟು ಕೈ ನಾವು ಅಂದ್ಕೊಂಡಿದ್ದೆಲ್ಲ ನನಸಾಗಲಿ ಅಂತ ಹೇಳ್ಬಿಟ್ಟು ದೇವ್ರಿಗೆ ಪೂಜೆ ಮಾಡಿಕೊಂಡು ತೆಂಗಿನಕಾಯಿ ಹೊಡೆಯೋಣ ಅಂತ ಹೇಳ್ಬಿಟ್ಟು ತೆಂಗಿನಕಾಯಿ ಹೊಡೆಯೋಣ ಅಂತ ಹೋದರೆ ಅದು ಎರಡೇಟು ಹೊಡೆಯಲೇ ಇಲ್ಲ. ಇಷ್ಟು ಸಲ ಹೊಡೆದ್ರು ಕೂಡ ಹೊಡಿತಾನೆ ಇಲ್ಲ. ಮತ್ತೆ ಚೇಂಜ್ ಮಾಡಿ ಹೊಡೆದ್ರೆ ಅದನ್ನು ಮತ್ತೆ ಹೊಡಿಲೇ ಇಲ್ಲ. ಲಾಸ್ಟ್ ಫೈನಲ್ ಅಂತ ಹೇಳ್ಬಿಟ್ಟು ಒಂದೇ ಸಲ ಹಾಕಿ ಹೊಡೆದೆ, ಅದು ಹೊಡೆಯಲೇ ಇಲ್ಲ. ಮತ್ತೊಂದು ಸಲ ಹಾಕಿ ಹೊಡೆದೆ, ಅದು ಹೊಡೆಯಿತು. ಮತ್ತೆ ಅದು ನಿಂತ್ಕೊಂಬಂದು ಅದು ನೀರೆಲ್ಲ ದೇವ್ರ ಹತ್ರನೇ ಚೆಲ್ಬಿಟ್ಟು ತೆಂಗಿನಕಾಯಿ ನೀರು ಮತ್ತು ಎತ್ಕೊಂಡೋಗಿ ತೆಂಗಿನಕಾಯಿನ ಪೂಜೆ ಮಾಡೋಕ್ಕೆ ನಮ್ಮ ಕೈಗೆ ಕೊಟ್ಟೆ. ಈ ದೇವ್ರ ಹತ್ರ ಪೂಜೆ ಮುಗಿಸ್ಕೊಂಡು ಮತ್ತು ಇನ್ನು ನಮ್ಮ ಮನೇಲಿ ಪೂಜೆ ಮಾಡಬೇಕು. ಇನ್ನು ಅಲ್ಲೋಗಿ ನಮ್ಮ ಮನೆ ಹತ್ರ ಹೋಗಿ ದೇವ್ರಿಗೆ ಪೂಜೆ ಮಾಡಿಬಿಟ್ಟು ಫೈನಲಿ ನಮ್ಮ ಮನೆಗೆ ಬಂದ್ವಿ. ಮನೆಗೆ ಬಂದ ತಕ್ಷಣ ನಮ್ಮ ಮನೆ ನೋಡಿ ಯಾವ ಥರ ಇದೆ ತೋರಿಸ್ತೀನಿ. ಎಲ್ಲರೂ ನಮ್ಮ ಮನೇದು ನೋಡ್ಬೇಕಂತಾಯಿದ್ರು, ಅದಕ್ಕೆ ತೋರಿಸ್ತೀನಿ. ನೋಡಿ ನಮ್ಮ ಮನೆ ಇದೆ. ಈ ಸೈಡ್ ಮೆಟ್ಲಿಟ್ಟಿದ್ದೀವಿ, ಈ ಸೈಡೆಲ್ಲ ಮೆಟ್ಲಿಟ್ಟಿದ್ದೀವಿ. ಹೋಗೋಕ್ಕೆ ಮನೆ ಮೇಲೆ ಹೋಗೋಕ್ಕೆ ಮೆಟ್ಲಿಟ್ಟಿದ್ದೀವಿ. ಈ ಸೈಡ್ ರೋಡ್ ಇದೆ, ದಾರಿ ಇದೆ ಮನೆಯಿಂದ ಹೊರಗೆ ಹೋಗೋಕ್ಕೆ. ಫೈನಲಿ ದೇವ್ರಿಗೆ ಪೂಜೆ ಮಾಡಬೇಕು. ಇದೇ ನೋಡಿ ನಮ್ಮ ಮನೆಯ ದೇವಸ್ಥಾನ ಹೇಗಿದೆ ಅಂತೇಳಿ. ಬೇವು ಸೊಪ್ಪೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಯುಗಾದಿ ಅಂದ್ರೆ ಬೇವು ಸೊಪ್ಪು ಅಂತ ಅರ್ಥ. ಯುಗಾದಿ ಬಂದರೆ ಸಾಕು ಬೇವು ಸೊಪ್ಪು ಇರಲೇಬೇಕು. ಅದಕ್ಕೆ ಬೇವು ಬೆಲ್ಲ ಎಲ್ಲ ಇಟ್ಕೊಂಡು ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಪೂಜೆ ಮಾಡಿ ದೇವ್ರ ಹತ್ರ ಮಂಗಳಾರತಿ ತೊಗೊಂಡು ಇನ್ನು ಬೇವು ಬೆಲ್ಲ ಹಂಚೋದೆ. ಬೇವು ಬೆಲ್ಲ ಯಾಕೆ ಹಂಚ್ತಾರೆ ಅಂದರೆ ನಿಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟ ಬರಲಿ ಸುಖ ಬರಲಿ ಎಲ್ಲ ಸಮವಾಗೇ ಇರಲಿ ಅಂತ ಹೇಳ್ಬಿಟ್ಟು. ಇನ್ನು ಈ ವರ್ಷದಲ್ಲಿ ನಿಮಗೆ ಯುಗಾದಿ ಹಬ್ಬ ದಿನ ನಿಮ್ಮ ಜೀವನದಲ್ಲಿ ಸಿಹಿ ಜಾಸ್ತಿ ಆಗಲಿ, ಹಾಗೆ ಬೇವು ಅಂದರೆ ಕಹಿ ಕಡಿಮೆ ಆಗಲಿ ಅಂತ ಹೇಳ್ತಾ ನಾವು ಬೇವು ಬೆಲ್ಲ ತಿಂದ್ಕೊಂಡು ಈ ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಎಲ್ಲರಿಗೂ ಒಂದು ಸೆಕೆಂಡ್ ಹ್ಯಾಪಿ ಯುಗಾದಿ. ನಿಮಗೆ ಈ ಲಾಗ್ ಇಷ್ಟ ಆದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡೋದಂತೂ ಮರಿಬೇಡಿ.